ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ ರಾಮರಾವಿದು, ನಮ್ ಸೇಲ್ಸ್ ಯಾಕೆ ಹೀಗ್ ಬೀಳ್ತಿದೆ? ಏನ್ ಹೇಳು ಅಂತೀರಿ ಮೇಡಮ್? ನಮ್ ಮಸಾಲದಲ್ಲೇ ಅಡಿಗೆ ಮಾಡಿದ್ರೆ ಅದು ಚೆನ್ನಾಗಿ ಬರ್ಲಿಲ್ಲ ಅಂತ ಅದನ್ನ ತಿನ್ನಕ್ಕಾಗದೆ ಕಸದ ಬುಟ್ಟಿಗೆ ಹಾಕ್ತಿದಾರಂತೆ ಜನರು. ಅದಕ್ಕೆ ನಮ್ಮ ಮಸಾಲೆ ಹಾಕಿರೋ ಕಸ್ಟಮರ್ಸ್ ಎಲ್ಲ ಮಸಾಲೆ ಪ್ಯಾಕೆಟ್ಸ್ನ ತಗೊಂಡೋಗಿ ಅಂಗಡಿಯವ್ರ ಮುಖಕ್ಕೆ ಎಷ್ಟು ಹೋಗ್ತಿದಾರಂತೆ. ಅದಕ್ಕೆ ಅಂಗಡಿಯವರೆಲ್ಲ ಅದನ್ನ ತಂದು ನಮ್ಮ ಮುಖಕ್ಕೆ ಎಸೆದ್ರು ಮೇಡಮ್. ಏನ್ ಮಾಡೋದು ಅಂತ ಗೊತ್ತಾಗದೆ ನಾವು ಸರಕೆಲ್ಲ ಇಲ್ಲಿಗೆ ತಂದಿದೀವಿ ಮೇಡಮ್. ಯಾಕೆ ನನ್ ಮುಖದ ಮೇಲೆ ಬಿಸಾಕಕ್ಕ? ಚೇಚೆ, ನಿಮ್ಮ ಮುಖಕ್ಕೆ ಯಾಕೆ ಎಸಿತೀವಿ ಮೇಡಮ್? ನಿಮಗೆ ರಿಟರ್ನ್ ಮಾಡಕ್ಕೆ ಎಲ್ಲ ತಂದಿದೀವಿ ಮೇಡಮ್. ಓಕೆ, ಸ್ಟಾಕ್ ರಿಟರ್ನ್ ಮಾಡಿದ್ರಲ್ಲ, ಇನ್ ಹೊರಡಿ. ನಮ್ಮ ದುಡ್ಡು ನಮಗೆ ಕೊಟ್ರೆ ಹೊರಡ್ತೀವಿ ಮೇಡಮ್. ದುಡ್ಡಾ? ಏನ್ ದುಡ್ಡು? ದುಡ್ಡೇನಂತೀರಲ್ಲ ಮೇಡಮ್, ಆ ಸ್ಟಾಕ್ ಎಲ್ಲದಕ್ಕೂ ದುಡ್ಡು ಕೊಟ್ಟಿದ್ವಲ್ಲ, ಆ ದುಡ್ಡು ವಾಪಸ್ ಕೊಡಿ ಅಂತಿದೀವಿ ಅಷ್ಟೇ. ನಾವು ಸ್ಟಾಕ್ ರಿಟರ್ನ್ ಮಾಡಿದ್ಮೇಲೆ ನೀವು ನಮ್ಮ ಹಣನೂ ರಿಟರ್ನ್ ಮಾಡಬೇಕಲ್ಲ ಮೇಡಮ್. ನೀವು ಸ್ಟಾಕ್ ರಿಟರ್ನ್ ಮಾಡಿದ ಮಾತ್ರಕ್ಕೆ ನಾನು ದುಡ್ಡು ರಿಟರ್ನ್ ಮಾಡ್ತೀನಿ ಅನ್ಕೋಬೇಡಿ. ಒಂದು ಪೈಸೆ ಕೂಡ ಯಾರಿಗೂ ಕೊಡಲ್ಲ. ಇದು ತುಂಬಾ ಅನ್ಯಾಯ ಮೇಡಮ್. ನೀವು ಹೀಗೆ ಮಾಡಿದ್ರೆ ನಾವು ಕೋರ್ಟ್ಗೆ ಹೋಗ್ತೀವಿ. ಹೋಗಿ, ಯಾವ ಕೋರ್ಟ್ಗೆ ಹೋಗ್ತಿರೋ ಹೋಗಿ, ನೋ ಪ್ರಾಬ್ಲಮ್. ಹೋಗೋವಾಗ ನಾವು ಮಾಡಿರೋ ಅಗ್ರಿಮೆಂಟ್ ಕಾಪಿನೂ ತಗೊಂಡು ಹೋಗಿ ಕೋರ್ಟ್ಗೆ ತೋರಿಸಿ. ಅಗ್ರಿಮೆಂಟಲ್ಲಿ ನೀವು ಯಾವುದೇ ಕಾರಣಕ್ಕಾದರೂ ಐಟಮ್ಸ್ನ ರಿಟರ್ನ್ ಮಾಡಿದ್ರೆ ನಾವು ನಿಮಗೆ ಒಂದು ಪೈಸೆ ಕೂಡ ರಿಟರ್ನ್ ಮಾಡಬೇಕಾಗಿಲ್ಲ ಅಂತ ಕ್ಲಿಯರ್ ಆಗಿ ಬರ್ತಿದೆ. ಬಹುಶಃ ನೀವದನ್ನ ಓದೇನೆ ಸೈನ್ ಮಾಡಿರ್ತೀರಾ. ನೀವು ಹೀಗೆ ಮಾಡ್ತೀರಂತ ನಾವು ಅಂದ್ಕೊಂಡಿರ್ಲಿಲ್ಲ ಮೇಡಮ್. ಈಗ ಅರ್ಥ ಆಯ್ತಲ್ಲ. ನೀವೇನ್ ಮಾಡ್ತಿರೋ ಮಾಡ್ಕೊಳ್ಳಿ, ನನ್ಗೇನು ಪ್ರಾಬ್ಲಮ್ ಇಲ್ಲ. ನಾನ್ ಮಾತ್ರ ನಿಮ್ಗೆ ಒಂದು ಪೈಸೆ ಕೂಡ ಕೊಡಲ್ಲ. ಇನ್ನೇನು ಮಾಡ್ತೀವಿ ಮೇಡಮ್? ಈ ನಷ್ಟನ ಮತ್ತೊಂದು ಕಂಪ್ನಿ ಹತ್ರ ಡೀಲರ್ಶಿಪ್ ತಗೊಂಡು ಸರಿ ಮಾಡ್ಕೋತೀವಿ. ಮೇಡಮ್, ಮೇಲೆ ದೇವ್ರು ಅನ್ನೋನೊಬ್ಬನಿದ್ದಾನೆ ಮೇಡಮ್. ನೀವು ಯಾರಿಗೆಲ್ಲ ಅನ್ಯಾಯ ಮಾಡ್ತೀರೋ ಅವ್ರಿಗೆ ಆ ದೇವರೇ ಒಳ್ಳೇದು ಮಾಡ್ತಾರೆ. ನಮ್ಮನ್ನ ಆ ದೇವ್ರು ಕಾಪಾಡ್ತಾನೆ ಮೇಡಮ್. ಆದರೆ ನೀವು ಹೀಗೆ ಮಾಡಿದ್ರೆ ನಿಮ್ಮನ್ನ ಯಾರೂ ಕಾಪಾಡಲ್ಲ. ಜಸ್ಟ್ ಶಟ್ ಅಪ್. ಬಾಯಿಗೆ ಬಂದಿದ್ದು ಮಾತಾಡ್ದೆ ಬಂದ ದಾರಿಲೇ ಹೋಗ್ತಾ ಇರಿ. ಔಟ್, ಗೆಟ್ ಔಟ್. ಹೋಗದೆ ಇಲ್ಲೇ ಇರ್ತೀವ ಏನು? ಇಲ್ಲೇ ಇದ್ರೆ ನಿಮ್ಮ ಪಾಪ ನಮಗೂ ತಾಗುತ್ತೆ. ಬನ್ರಿ ನೀವು. ನಾಳೆ ಫ್ಯಾಕ್ಟ್ರಿ ಹತ್ರ ಅಡ್ಗೆ ಪ್ರೋಗ್ರಾಮ್ ಪ್ಲಾನ್ ಮಾಡಿದ್ವಲ್ಲ, ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಅನ್ಕೊಂಡಿದ್ದೀರಾ? ಎಲ್ಲ ಸೆಟ್ ಆಗಿದೆ ಅಣ್ಣ. ನಮ್ಮ ಮಸಾಲಾ ಬ್ರ್ಯಾಂಡ್ನ ಟ್ಯಾಗ್ ಮಾಡಿ ಸ್ವಲ್ಪ ಸ್ಟಾಲ್ಸ್ ಇಟ್ಟು ಅದರಲ್ಲಿ ಎಲ್ಲ ರೀತಿ ವೆಜ್ ಆ್ಯಂಡ್ ನಾನ್ ವೆಜ್ ಅಡುಗೆ ಮಾಡಿ ಪಬ್ಲಿಕ್ ಹತ್ರ ಟೇಸ್ಟ್ ಮಾಡಿಸೋದು. ಜೆನ್ಯೂನ್ ಆಗಿ ಅವರ ರಿವ್ಯೂ ತಗೊಳ್ಳೋದು. ಅಷ್ಟೇ ಅಲ್ಲ, ಜೊತೆಗೆ ಮಸಾಲೆ ಯಾವಾಗ ಹಾಕಿದ್ರೆ ಹೇಗೆ ಟೇಸ್ಟ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಬೇಳೆ ಹಾಕಿದ್ಮೇಲೆ ಉಪ್ಪು ಖಾರ ಯಾವಾಗ ಹಾಕೋದು, ಆಮೇಲೆ ಮಸಾಲ ಯಾವಾಗ ಹಾಕೋದು ಎಲ್ಲ ತೋರಿಸ್ತೀವಿ. ಇದೆಲ್ಲ ಟಿವಿಯಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ನಮ್ಮ ಬ್ರ್ಯಾಂಡ್ ನೇಮ್ AAA ಮಸಾಲ ಹೆಸರು ಎಲ್ರಿಗೂ ತಲುಪತ್ತೆ. ಇದೆಲ್ಲ ವಿಡಿಯೋ ಶೂಟ್ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಕೂಡ ಅಪ್ಲೋಡ್ ಮಾಡ್ಬೋದು. ವೆರಿ ಗುಡ್ ಅಖಿಲ್. ನಿಜವಾಗ್ಲೂ ಈ ಪ್ರೋಗ್ರಾಮಿಂದ ನಮ್ಮ ಕಂಪ್ನಿ AAA ಮಸಾಲೆ ಜನರನ್ನ ತಲುಪುತ್ತೆ. ಶ್ಯಾಮ, ನಾನು ಕೂಡ ಸ್ಟಾಲಲ್ಲಿ ಐಟಮ್ಸ್ ಪ್ರಿಪೇರ್ ಮಾಡ್ತೀನಿ. ನಿನ್ನ ಭಾವ ನನಗೆ ಅಡುಗೆ ಬರಲ್ಲ ಅಂತ ತಮಾಷೆ ಮಾಡ್ತಾರಲ್ಲ, ನಾಳೆ ನನ್ನ ಅಡುಗೆನ ಜನರಿಗೆ ರುಚಿ ತೋರಿಸಿ ಇವ್ರಿಗೆ ನಾನಂದ್ರೆ ಏನು ಅಂತ ತೋರಿಸ್ತೀನಿ. ಅಪ್ಪ ಅಖಿಲ್, AAA ಮಸಾಲ ಅಂದ್ರೆ ಪ್ರತಿ ಮನೇಲೂ ಕೇಳೋ ಹೆಸರು. ನಾನು ಕಂಪ್ನಿನ ಹ್ಯಾಂಡ್ ಓವರ್ಗೆ ತಗೊಂಡ್ಮೇಲೆ ಪಬ್ಲಿಸಿಟಿ ಮಾಡ್ದೇನೆ
ಸೇಲ್ಸ್ ಪ್ರತಿ ತಿಂಗಳು ಬೆಳೀತಾನೆ ಇತ್ತು. ಆದ್ರೆ ನನ್ಗೀಗ ಈ ಖರ್ಚು ಈ ಶ್ರಮ ಅಗತ್ಯನ ಅನ್ಸ್ತಿದೆ. ನೀವ್ ಹೇಳಿದ್ ನಿಜಾನೇ ಡ್ಯಾಡಿ. ಆದ್ರೆ ಕೆಲವು ತಿಂಗಳು ನಮ್ ಕಂಪನಿ ಕ್ಲೋಸ್ ಆಗಿ ಅತ್ತಿಗೆ ಡೀಲ್ ಮಾಡಿದ್ರಿಂದ AAA ಮಸಾಲಾ ಕಂಪನಿ ಅನ್ನೋದು ಜನರಿಂದ ದೂರ ಆಗಿತ್ತು. ಅದನ್ನ ಆದಷ್ಟು ಬೇಗ ಜನರ ಹತ್ರ ತಗೊಂಡು ಹೋಗಿ ಮತ್ತೆ ಕಂಪನಿಗೆ ಮೊದಲಿನ ವೈಭವ ಕೊಡಬೇಕು ಅಂದ್ರೆ ಇಷ್ಟಾದ್ರೂ ಪಬ್ಲಿಸಿಟಿ ಖಂಡಿತ ಸಿಗ್ಬೇಕು. ಹೌದು ರೀ, ಅಖಿಲ್ ಹೇಳಿದ್ದು ನಿಜಾನೇ. ಆಲ್ ದಿ ಬೆಸ್ಟ್ ಅಖಿಲ್. ಥ್ಯಾಂಕ್ಸ್ ಮಮ್ಮಿ. ನಾವು ಅಂದ್ಕೊಂಡ ಹಾಗೆ ನಾಳೆ ಪ್ರೋಗ್ರಾಮ್ ಸಕ್ಸಸ್ ಆದ್ರೆ ನಮಗೆ ಕಾಂಪಿಟೇಷನ್ ಇರಲ್ಲ. ವಿತಿನ್ 1 ಮಂತ್ ನಮ್ಮ ಮಸಾಲಾ ಕಂಪನಿ ನಂಬರ್ 1 ಸ್ಥಾನಕ್ಕೆ ಹೋಗೋ ಅವಕಾಶ ಇದೆ. ನೀನು ಶ್ಯಾಮ ಖಂಡಿತವಾಗ್ಲೂ ಅನ್ಕೊಂಡಿರೋದನ್ನ ಸಾಧಿಸ್ತೀರಿ. ನನಗ ನಂಬಿಕೆ ಇದೆ. ಹೇಳು ವನಜಾಕ್ಷಿ. ನಾಳೆಗೆ ಅವ್ರೇನೋ ದೊಡ್ಡದಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ. ಏನ್ ಪ್ಲಾನ್ ಮಾಡ್ತಿದ್ದಾರೆ? ನಾಳೆ ಮಸಾಲಾ ಕಂಪನಿಗೆ ಸಂಬಂಧಪಟ್ಟ ಹಾಗೆ ಏನೋ ಸ್ಟಾಲ್ ಇಡ್ತಾರಂತೆ. ಆ ಸ್ಟಾಲಲ್ಲಿ ಇವರು ಮಸಾಲದಿಂದ ಮಾಡಿರೋ ಅಡಿಗೆನ ಜನರಿಗೆ ತಿನ್ನಿಸ್ತಾರಂತೆ. ಇದೆಲ್ಲ ಟಿವಿಲ್ ಕೂಡ ಬಂದು ಅವ್ರ ಕಂಪನಿಗೆ ಒಳ್ಳೆ ಹೆಸರು ಬರುತ್ತಂತೆ. ಹಾಗೆ ಪ್ಲಾನ್ ಮಾಡ್ತಿದಾರಾ? ಪರವಾಗಿಲ್ಲ, ಎಲ್ಲ ನಮ್ಮ ಒಳ್ಳೇದಕ್ಕೆ. ನಮ್ಮೊಳ್ಳೇದಕ್ಕ? ಹೆಂಗೆ ಮೇಡಮ್? ಹೇಳ್ತೀನಿ. ನೀನು ಅರ್ಜೆಂಟಾಗಿ ನಾನು ಇದ್ದಿದ್ದ ಕಡೆ ಬಾ, ನಿನ್ಗೊಂದು ವಿಷಯ ಹೇಳಬೇಕು. ಸರಿ ಮೇಡಮ್, ಈಗಲೇ ಹೊರಡ್ತೀನಿ. ಅದಕ್ಕೆ ಏನ್ ಶ್ಯಾಮ ಇವಾಗಿಲ್ಲಿ? ನಿಮ್ಗೋಸ್ಕರನೇ ಅದಕ್ಕೆ ನಿಮ್ಗೊಂದು ವಿಷಯ ಹೇಳೋಕ್ ಬಂದೆ. ಏನೇ ಇದ್ರು ದುಡ್ಡು ಬರೋ ವಿಷಯ ಹೇಳು, ಹೋಗೋ ವಿಷಯ ಬೇಡ. ದುಡ್ಡಿನ ವಿಷಯ ಅಲ್ಲ ಅದಕ್ಕೆ. ನಾಳೆ ನಾವು ಒಂದು ಅಡುಗೆ ಪ್ರೋಗ್ರಾಮ್ ಮಾಡ್ತಿದೀವಿ. ಅದರಲ್ಲಿ ನೀವು ಕೂಡ ಅಡುಗೆ ಮಾಡ್ತೀರಾ ಅಂತ ಕೇಳಕ್ ಬಂದೆ. ಮಾಡ್ತೀನಿ ಶ್ಯಾಮ, ಅದ್ರಲ್ಲೇನಿದೆ. ನಾನು ದುಡ್ಡು ಕೊಟ್ಟು ಸಾಮಾನ್ ತರೋ ಅಗತ್ಯ ಇಲ್ಲ ಅಲ್ವಾ? ಎಲ್ಲ ನೀವೇ ಕೊಡ್ತೀರಲ್ವಾ? ಎಲ್ಲ ನಾವೇ ಕೊಡ್ತೀವಿ. ಜೊತೆಗೆ ನೀವು ಟಿವಿಯಲ್ಲಿ ಕೂಡ ಕಾಣ್ತೀರಾ. ಹಾಗಾದ್ರೆ ಖಂಡಿತ ಬಂದ್ ಮಾಡ್ತೀನಿ. ₹1 ಖರ್ಚಿಲ್ದೆ ಟಿವಿಲ್ ಬರ್ತೀನಿ ಅಂದ್ರೆ ಯಾಕೆ ಮಾಡಲ್ಲ ಹೇಳು? ಸರಿ ಅದಕ್ಕೆ. ಸರಿ ಶ್ಯಾಮ, ನಾನು ಕೆಲ್ಸದ ಮೇಲೆ ಹೊರಗೆ ಹೋಗ್ತಾ ಇದ್ದೀನಿ. ನಾಳೆ ಕರೆಕ್ಟ್ ಟೈಮ್ಗೆ ನೀನ್ ಹೇಳೋ ಜಾಗಕ್ಕೆ ಬಂದ್ಬಿಡ್ತೀನಿ. ಯಾಕದ್ಕೆ? ಎಲ್ರೂ ಒಟ್ಟಿಗೆ ಹೋಗೋಣ, ನಮ್ ಜೊತೆನೆ ಬನ್ನಿ. ಸರಿ, ನಿಮ್ ಜೊತೆಗೆ ಬರ್ತೀನಿ. ಸರಿ ಅದಕ್ಕೆ. ನಾನು ಬರ್ತೀನಿ. ಸಾರಿ ಮೇಡಮ್, ಸಾರಿ, ಸ್ವಲ್ಪ ಲೇಟ್ ಆಗೋಯ್ತು. ಇನ್ನೊಂದ್ಸಲ ಹೀಗೆ ಲೇಟ್ ಮಾಡಬೇಡ. ಹೇಳಿರೋ ಕೆಲಸ ಮಾಡೋದೊಂದೇ ಅಲ್ಲ, ಟೈಮಿಗೆ ಬರಬೇಕು, ಟೈಮಿಗೆ ಕೆಲಸ ಮಾಡಬೇಕು. ಸರಿ ಮೇಡಮ್. ಹೇಳಿ ಮೇಡಮ್, ಇವಾಗೇನು ಮಾಡಬೇಕು? ನಾಳೆ ಅವರು ಕಂಡಕ್ಟ್ ಮಾಡ್ತಿರೋ ಅಡುಗೆ ಪ್ರೋಗ್ರಾಮ್ ಅಟ್ಟರ್ ಫ್ಲಾಪ್ ಆಗೋ ಹಾಗೆ ಪ್ಲಾನ್ ಮಾಡಿದ್ದೀನಿ. ಅದಕ್ಕೆ ನೀನೊಂದು ಚಿಕ್ಕ ರಿಸ್ಕ್ ತಗೋಬೇಕು. ರಿಸ್ಕ್ ತಗೋಬೇಕಾ? ಏನು ಮೇಡಮ್ ಅದು? ದುಡ್ಡ ಮೇಡಮ್? ನಂಗೇನಾ? ದುಡ್ಡಿನ ಜಪ ಮಾಡೋದ್ ಬಿಟ್ರೆ ನಿನಗೆ ಬೇರೆ ಯೋಚನೆನೇ ಇಲ್ವಾ? ಧನಮೂಲಂ ಇದಂ ಜಗತ್ ಅಂತಾರಲ್ಲ ಮೇಡಮ್, ಅದಕ್ಕೆ ಏನ್ ನೋಡಿದ್ರು ನನಗೆ ದುಡ್ಡಿನ ಹಾಗೆ ಕಾಣುತ್ತೆ. ನೀನ್ ದುಡ್ಡಿನ ಯೋಚನೆನ ಪಕ್ಕಕ್ಕಿಟ್ಟು ನಾನು ಹೇಳೋದನ್ನ ಹುಷಾರ ಕೇಳು. ಏನ್ ಮೇಡಮ್ ಅದು? ನಿನ್ ಹತ್ರ ಇರೋ ಆ ಕವರಲ್ಲಿ ನಾನು ರೆಡಿ ಮಾಡಿರೋ ಪೌಡರ್ ಇದೆ.
ನೀನಿವತ್ ರಾತ್ರಿ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಸೀಕ್ರೆಟ್ ಆಗಿ ಅವ್ರ ಮಸಾಲದಲ್ಲಿ ಈ ಪೌಡರ್ ಹಾಕಬೇಕು. ಅವ್ರ ಪ್ರೋಗ್ರಾಮಲ್ಲಿ ಆ ಮಸಾಲೆಯಲ್ಲಿ ಮಾಡಿರೋ ಅಡುಗೆ ಎಲ್ಲ ಹಾಳಾಗುತ್ತೆ. ಅದನ್ನ ತಿಂದು ಜನ ಅವ್ರ ಮುಖಕ್ಕೆ ಉಗ್ದು ಅವರನ್ನ AAA ಮಸಾಲಾನ ಫುಲ್ ರಿಜೆಕ್ಟ್ ಮಾಡ್ತಾರೆ. AAA ಮಸಾಲ ಒಂದು ಕೆಟ್ಟ ಮಸಾಲ ಅಂತ ಬೈದು ಹೋಗ್ತಾರೆ. ಇದೆಲ್ಲ ಲೈವ್ ಟೆಲಿಕಾಸ್ಟ್ ಆಗೋದ್ರಿಂದ ಪಬ್ಲಿಕ್ ಎಲ್ಲ ನೋಡ್ತಾರೆ. ಇದರಿಂದ AAA ಮಸಾಲ ಒಂದು ಕೆಟ್ಟ ಮಸಾಲ ಅಂತ ಮುದ್ರೆ ಬೀಳುತ್ತೆ. ಆಮೇಲೆ ಯಾರೂ ತಗೊಳ್ಳಲ್ಲ. ಅವರು ಅವಮಾನದಿಂದ ಏನೂ ಮಾಡೋಕ್ಕಾಗದೆ AAA ಮಸಾಲ ಕಂಪ್ನಿನ ಮುಚ್ಚಿಬಿಡ್ತಾರೆ. ಯಾರಿಗೂ ಯಾವ ಅನುಮಾನ ಬರಬಾರ್ದು. ಹುಷಾರಾಗಿ ಈ ಪೌಡರ್ನ ಅವ್ರ ಮಸಾಲಾಗೆ ಮಿಕ್ಸ್ ಮಾಡು. ಆದರೂ ಹೇಗೆ ಬರುತ್ತೆ ಮೇಡಮ್ ನಿಮ್ಗಿಂತ ಐಡಿಯಾಗಳು? ಏನನ್ನಾದರೂ ಸರಿ ಮಾಡಬೇಕು ಅಂದರೆ ಟೈಮ್ ಬೇಕಾಗುತ್ತೆ. ಹಾಳು ಮಾಡೋದಕ್ಕೆ ಎಷ್ಟೊತ್ತು ವನಜಾಕ್ಷಿ? ನಿಜಾನೇ ಮೇಡಮ್, ದುಡ್ಡು ಸಂಪಾದನೆ ಮಾಡೋದು ಕಷ್ಟ ಅಷ್ಟೇ, ಆದರೆ ಖರ್ಚು ಮಾಡೋದು ತುಂಬ ಈಸಿ. ಕೇರ್ಫುಲ್. ಯಾವುದೇ ಪ್ರಾಬ್ಲಮ್ ಮಾಡದೆ ಪರ್ಫೆಕ್ಟಾಗಿ ಕೆಲಸ ಮುಗಿಸ್ಬೇಕು. ಆಯಿತು ಮೇಡಮ್. ನಾಳೆ ಸಿಗ್ತೀನಿ. ಅದು ಮತ್ತೆ ಏನ್ ವನಜಾಕ್ಷಿ, ಹೋಗಲ್ವಾ? ಅಂದ್ರೆ ಮೇಡಮ್, ನಿನ್ ಕೈಗೆ ದುಡ್ಡು ಬರೋ ತನಕ ನಿನ್ ಕಾಲು ಜರ್ಗಲ್ಲ ಅಲ್ವಾ? ಗಿಡಕ್ಕೆ ನೀರ್ ಹಾಕಿದ್ರೆ ಮಾತ್ರ ಹೂ ಬಿಡೋದು. ಹಾಗೆ ಈ ವನಜಾಕ್ಷಿಗೆ ಕೈಗೆ ದುಡ್ಡು ಬಂದ ಮೇಲೇನೆ ಕೆಲಸ ಆಗೋದು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಾನು ಕೆಲಸ ಮುಂದುವರಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನೀವ್ ನೋಡ್ತಿರೋದು AAA ಮಸಾಲಾ ಕಂಪನಿ ಕಂಡಕ್ಟಿಂಗ್ ಲೈವ್ ರಿಯಾಲಿಟಿ ಕುಕಿಂಗ್ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ AAA ಮಸಾಲಾ ಕಂಪನಿ ಬಗ್ಗೆ ಪಬ್ಲಿಕ್ ಇಂದ ಜೆನ್ಯೂನ್ ರಿವ್ಯೂ ತಗೊಳ್ಳೋಕೋಸ್ಕರ ಇಲ್ಲಿ ಕಂಡಕ್ಟ್ ಮಾಡ್ತಿರೋದು. ಎಲ್ರೂ ನೋಡ್ತಾ ಇರಿ. ಸುಬ್ಬಲಕ್ಷ್ಮಿ ಮೇಡಮ್ ಬನ್ನಿ. ನೀವು ಬನ್ನಿ. ನಾವು ಬರ್ಬೇಕಾ? ನೀವು ಆಮೇಲೆ. ಸರಿ. ನೀವಿದನ್ನ ನೋಡಿ. ಅದ್ಭುತವಾಗಿದೆ.
ಸೂಪರ್ ಆಗಿದೆ. ಸೂಪರ್ ಆಗಿದೆ, ಅದ್ಭುತವಾಗಿದೆ. ಇನ್ ಮುಂದೆ ನಮ್ಮ ಅಡ್ಗೆಗೂ ನಾವು ತ್ರಿಬಲ್ ಎ ಮಸಾಲಾನೇ ಉಪಯೋಗಿಸ್ತೀವಿ. ನೀವು ಅದನ್ನ ಆ ಕಡೆ ಇಡಿ. ಅಕ್ಕ, ಅದಕ್ಕೆ ನೀವು ಬನ್ನಿ, ಸ್ಟಾರ್ಟ್ ಮಾಡಿ. ಕೆಟ್ಟದಾಗಿದೆ ಅಂತ ಎಲ್ಲರೂ ಉಗಿತಾರೆ. ಜ್ಯೋತಿ ಅವರೇ, ಕಲ್ಪನಾ ಅವರೇ, ಈ ಕಡೆ ಬನ್ನಿ. ಆಯ್ತಮ್ಮ, ಬಂದೆ. ನೀವು ನಾನ್ ವೆಜ್ ತಿಂತೀರಾ ಅಲ್ವಾ? ನಾನು ನಾನ್ ವೆಜ್ಜೇ ತಿನ್ನೋದು. ಸೂಪರ್. ನಿಮ್ಮಂತವ್ರಿಗೆ ಟ್ರಿಪಲ್ ಎ ಚಿಕನ್ ಮಸಾಲ, ಮಟನ್ ಮಸಾಲ, ಫಿಶ್ ಪ್ರಾನ್ಸ್ ಮಸಾಲ ಇರೋದು. ಟ್ರಿಪಲ್ ಎ ಚಿಕನ್ ಮಸಾಲದಿಂದ ಮಾಡಿರೋ ಚಿಕನ್ ಕರಿ ಟೇಸ್ಟ್ ಹೇಗಿದೆ ಅಂತ ನಾವು ನೋಡೋಣ. ಓಕೆ. ಹೇಗಿದೆ? ವಾವ್, ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಹೇಗಿದೆ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನನ್ನ ಲೈಫಲ್ಲೇ ಇಷ್ಟೊಂದು ಟೇಸ್ಟಿ ನಾನ್ ವೆಜ್ ಕರಿ ತಿಂದಿರ್ಲಿಲ್ಲ. ಥ್ಯಾಂಕ್ ಯು. ಈಗ ನಮ್ಮ ಅತ್ತಿಗೆ ಘಮ ಘಮ ಅನ್ನೋ ಫಿಶ್ ಫ್ರೈ ಮಾಡಿದ್ದಾರೆ. ಇದ್ರ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ತಗೊಳ್ಳಿ. ಸೂಪರ್. ಸೂಪರ್ ಆಗಿದ್ಯಾ? ಇದೇನು? ಇದನ್ನ ಹಾಕಿ ಅಡ್ಗೆ ಮಾಡಿ ನಮ್ಮ ಯಜಮಾನ್ರು ಕೊಟ್ರೆ ಅವರು ಬಿಡೋದೇ ಇಲ್ಲ. ಅವ್ರ ಹೊಟ್ಟೆ ಡಬಲ್ ಆಗ್ಬಿಡತ್ತೆ. ಏನಿದು, ಎಲ್ಲರೂ ಚೆನ್ನಾಗಿಲ್ಲ ಚೀ ಅಂತಾರೆ ಅನ್ಕೊಂಡ್ರೆ ಸೂಪರು ಟೇಸ್ಟಿ ಅದ್ಭುತ ಅಂತಿದ್ದಾರೆ. ನಿಜ ಹೇಳ್ತಿದ್ದಾರಾ ಇಲ್ಲ ನನ್ನ ಹಾಗೆ ಟಿವಿಲಿ ಬರ್ತೀವಿ ಅಂತ ಆಕ್ಟಿಂಗ್ ಮಾಡ್ತಿದ್ದಾರಾ? ಈಗ ನನ್ನ ಅಕ್ಕ ಮತ್ತೆ ಅದಕ್ಕೆ ಮಾಡಿರೋ ರೆಸಿಪಿನ ನಾನು ಕೂಡ ಟೇಸ್ಟ್ ಮಾಡ್ತೀನಿ. ಸೂಪರ್ ಆಗಿದೆ ಅದಕ್ಕೆ. ಈಗ ನಮ್ಮ ಅಕ್ಕ ಮಾಡಿರೋ ಚಿಕನ್ ಕರಿ ಟೇಸ್ಟ್ ಮಾಡೋಣ. ಸೂಪರ್ ಆಗಿದೆ ಅಕ್ಕ. ಟ್ರಿಪಲ್ ಎ ಮಸಾಲದಿಂದ ಮಾಡಿರೋ ಯಾವ ಅಡ್ಗೆ ಆದ್ರೂ ಸಖತ್ತಾಗಿರತ್ತೆ. ನಾನು ಮಾಡಿದ್ದು ನನಗೆ ಹಿಡ್ಸಲ್ಲ, ಇವರೇನು ಸೂಪರ್ ಬಂಪರ್ ಅಂತ ಇದ್ದಾರೆ. ಟೇಸ್ಟ್ ಮಾಡ್ತೀನಿ. ನಾನು ಟೇಸ್ಟ್ ಮಾಡ್ತೀನಿ.
ಅಬ್ಬಾ ಸಖತ್ತಾಗಿದೆ, ಇದನ್ನ ನಾನೇ ಮಾಡಿದ್ದು. ಐಶ್ವರ್ಯ ನನ್ಗೇನ್ ಪುಡಿ ಕೊಟ್ಲು, ಅದನ್ನ ಹಾಕಿದ್ರೆ ಅಡ್ಗೆ ಎಲ್ಲ ಹಾಳಾಗತ್ತೆ ಅಂತ ಹೇಳಿದ್ಲು. ಇಲ್ಲಿ ನೋಡಿದ್ರೆ ಇಷ್ಟು ರುಚಿಯಾಗಿದೆ. ಈ ವಿಷಯನ ಅವಳಿಗೆ ಇವಾಗ್ಲೇ ಫೋನ್ ಮಾಡಿ ಹೇಳ್ಬೇಕು. ನಮ್ಮ ಟ್ರಿಪಲ್ ಎ ಮಸಾಲಾದಿಂದ ಮಾಡಿರೋ ರೆಸಿಪೀಸ್ ಎಷ್ಟು ರುಚಿಯಾಗಿದೆಯೋ ಸ್ವತಃ ಪಬ್ಲಿಕ್ ಕೊಟ್ಟಿರೋ ರಿವ್ಯೂನ ನೀವೇ ನೋಡಿದ್ರಿ ತಾನೆ. ಎಲ್ಲ ಅಡುಗೆನೂ ಸೂಪರಾಗಿ ಆಗಿದೆ. ನಾವು ಹೇಳೋದು ಅಂತಲ್ಲ, ಒಂದ್ಸಲ ಟ್ರಿಪಲ್ ಎ ಮಸಾಲಾದಿಂದ ಕರಿ ಮಾಡಿ ನೋಡಿ, ನಿಮಗೆ ಗೊತ್ತಾಗತ್ತೆ. ಟ್ರಿಪಲ್ ಎ ಮಸಾಲ ವೆರಿ ಟೇಸ್ಟಿ ಮಸಾಲ ಅಂತ. ಹೇಳು ಮೇಡಮ್, ನೀವು ಮಾಡಿರೋ ಪ್ಲಾನ್ ಫೇಲ್ ಆಯ್ತು ಮೇಡಮ್.